ನೋಡಿ, ಇವತ್ತು ಕರ್ನಾಟಕದ ಜನತೆ ಕಾಂಗ್ರೆಸ್ ಪಾರ್ಟಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು 66 ಸೀಟ್ಗಳನ್ನು ಕೊಟ್ಟರು. ಭಾರತೀಯ ಜನತಾ ಪಾರ್ಟಿಗೆ 66 ಸೀಟ್ಗಳನ್ನು ಕೊಡುವ ಮುಖಾಂತರ ವಿಪಕ್ಷವಾಗಿರಬೇಕು ಮತ್ತು ಕ್ರಿಯಾತ್ಮಕವಾಗಿ ವಿಪಕ್ಷವಾಗಿ ನಾವು ಹೋರಾಟ ಮಾಡಬೇಕನ್ನೋಂಥ ನಿರ್ಧಾರವನ್ನು ರಾಜ್ಯದ ಜನತೆ ಕಳೆದ 2 ವರ್ಷದ ಹಿಂದೆ ಕೊಟ್ಟಿದ್ದರು. ಆದರೆ ದುರ್ದೈವದ ಸಂಗತಿ ಅಂದರೆ 2.5 ವರ್ಷದಿಂದ ಹಿಡ್ಕೊಂಡು ಇವತ್ತಿನವರೆಗೆ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಗಮನಿಸಿದರೆ ಯಾವುದೇ ರೀತಿಯಾದಂಥ ಸ್ಪಂದನೆ ರಾಜ್ಯ ಕಡೆಯಿಂದ ಆಗ್ತಾಯಿಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಇರ್ತಕ್ಕಂಥ ಸಮಸ್ಯೆ ಅಂದರೆ ಯಾವಾಗ ನನಗೆ ಕುರ್ಚಿ ಹೋಗ್ಯತ್ತೋ ಅನ್ನತಕ್ಕಂಥ ಭಾವನೆಯಲ್ಲಿ ಮುಖ್ಯಮಂತ್ರಿ ಇದ್ದರೆ ಯಾವಾಗ ನಾ ಕಸ್ಕೋಬೇಕು ಅನ್ನೋಂಥದ್ರಲ್ಲಿ ಉಪಮುಖ್ಯಮಂತ್ರಿಗಳು ಬೆನ್ನತ್ತಿದ್ದಾರೆ. ಅದರ ಜೊತೆ ಥರ್ಡ್ ಫ್ರಂಟ್ ಇವತ್ತು ಸ್ಟಾರ್ಟ್ ಆಗಿ ಸನ್ಮಾನ್ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಆದಿಯಾಗಿ ನಾವು ಕೂಡ್ತೇವೆ ಅಂತಕ್ಕಂಥದ್ದು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಸಂಧಾನ ಪಂಧಾನ ಅನ್ನೋಂಥದ್ದು ಮೊದಲು ನಾನು ಭಾಳ ಸ್ಪಷ್ಟ ಮಾಡ್ತೀನಿ, ಇದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ತಗೋಬೇಕು. ಆದರೆ ಇವತ್ತು ಅಲ್ಲದ್ದು ಯಾವ ರೀತಿಯಾಗಿದೆ ಅಂತಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಾನು ಹೈಕಮಾಂಡಿಗೆ ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಖರ್ಗೆ ಅವರು ಹೇಳ್ತಾರೆ. ಹಾಗಾದರೆ ನೀವೊಬ್ಬ ರಾಷ್ಟ್ರೀಯ ಅಧ್ಯಕ್ಷರಿದ್ದೀರೋ ಅಥವಾ ಇದಕ್ಕೇನಾದರೂ ಇನ್ನೊಂದು ಘಟಕ ಇತ್ತು ಅಥವಾ ಯಾರು ಹೈಕಮಾಂಡ್ ನಿಮ್ದು ಅನ್ನುವಂಥದ್ದನ್ನು ಕೂಡ ಇವತ್ತು ಯಕ್ಷ ಪ್ರಶ್ನೆ ಮೂಡ್ತಾ ಇದೆ. ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಎಷ್ಟು ಅಸಹಾಯಕತೆ ಐತೆ ಅನ್ನುವಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಭಾಳ ಸ್ಪಷ್ಟವಾಗಿ ತೋಡ್ಕೊಂಡಿದ್ದಾರೆ. ಹೀಗಾಗಿ ಇದು ಮುಗಿಲಾರ್ದ ಗದ್ದಲ. ಬಹುಶಃ ನನಗೆ ಸೆಷನ್ ಚಲೋ ಆಗೋದ್ರೊಳಗೇ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡದಿರುತ್ತೆ ಆಗಿರ್ತಕ್ಕಂಥ ಬಿರುಗಾಳಿ ಆಗುತ್ತೆ ಅನ್ನೋದು ವಿಶ್ವಾಸ. ಪಕ್ಷದವರೇ ಗೊಂದಲ ಸೃಷ್ಟಿ ಮಾಡಿದ್ರು. ಒಂದು ಕಡೆ ವಿರೋಧ ಪಕ್ಷದ ಟೀಕೆ ಟಿಪ್ಪಣಿಗಳನ್ನ ನಾವು ಒಗ್ಗಟ್ಟಾಗಿ ಎದುರಿಸ್ತೀವಿ ಅಂತ ನೋಡಿ, ನಾವು ಟೀಕೆ ಟಿಪ್ಪಣಿ ಮಾಡೋದು ಇವತ್ತು ನೀವು ಗುಂಡಿ ಮುಚ್ಚರಪ್ಪ ಅಂತೇಳಿ ಟೀಕೆ ಟಿಪ್ಪಣಿ ಮಾಡ್ತೇವೆ, ರೈತರ ಸಮಸ್ಯೆಗಳನ್ನು ಬಗೆಹರಿಸ್ರಪ್ಪ ಅಂತಂದೇಳಿ ಟೀಕೆ ಟಿಪ್ಪಣಿ ಮಾಡ್ತೇವೆ, ಡೆವಲಪ್ಮೆಂಟ್ ಮಾಡಿರಿ ಅಂತ ಟೀಕೆ ಟಿಪ್ಪಣಿ ಮಾಡ್ತೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ